ಬಾಗಲಕೋಟೆಯ ಐತಿಹಾಸಿಕ ಮುಚ್ಚಗಂಡಿ ಕೆರೆಯು 1881ರಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದೆ. ಇಂಥ ಕೆರೆಯು ನೀರು ತುಂಬಿಸಿ ಬೋಟಿಂಗ್ ವ್ಯವಸ್ಥೆ ಸೇರಿದಂತೆ ಪ್ರವಾಸಿ ತಾಣ ಮಾಡುವಂತ ಯೋಜನೆ ಒಂದು ಹಾಕಲಾಗಿತ್ತು. ಆದರೆ ಈ ಯೋಜನೆ ಇನ್ನೂ ಪೂರ್ಣಗೊಳ್ಳದೆ ಸ್ಥಳೀಯರು ನಿರಾಸೆ ವ್ಯಕ್ತಪಡಿಸಿದ್ದಾರೆ. ಬನ್ನಿ, ಈಗ ನಾವು ಈ ಮುಚ್ಚಗಂಡಿಯ ಐತಿಹಾಸಿಕ ಕೆರೆಯಲ್ಲಿದ್ದೇವೆ. ನಾನು ನಿಮಗೆ ಇದು ಏನು ಈ ಭಾಗದಲ್ಲಿ ತೋರಿಸ್ತಾ ಇದ್ದೀನಿ, ಯಾವ ಮಾಡುತ್ತಿದ್ದಾರೆ ಮತ್ತು ಹೇಗೆಲ್ಲ ನೀರು ಬಿಡ್ತಾ ಇದ್ದಾರೆ ಎಂದು ನೋಡೋಣ. ಅಂದ್ರೆ ಇದು ಈಗ ಆ ಕಡೆಯಿಂದ ನೀರಿಗೆ ಬಿಡುವಂತ ವ್ಯವಸ್ಥೆ ಮಾಡಲಾಗುತ್ತದೆ. ಇದು ಏನು ಆಲ್ಮಟ್ಟಿ ಹಿನ್ನೀರಿಂದ ಅಂದ್ರೆ ಘಟಪ್ರಭಾ ಹಿನ್ನೀರಿಂದ ನೀರನ್ನು ಪೈಪ್ಲೈನ್ ಮೂಲಕ ಇಲ್ಲೇ ತೆಗೆದುಕೊಂಡು ಬರಲಾಗುತ್ತಿದೆ. ಸುಮಾರು 49 ಕೋಟಿ ರೂಪಾಯಿಗಳ ಕಿಯಾ ಯೋಜನೆ ಆಗಿತ್ತು. 35 ಕೋಟಿ ರೂಪಾಯಿಗಳ ಟೆಂಡರ್ ಆಗಿದ್ದು, ಈಗಾಗಲೇ ಹಿನ್ನೀರಿನಿಂದ ಕೆರೆಯವರೆಗೆ ಪೈಪ್ಲೈನ್ ಕೆಲಸ 80% ಮುಕ್ತಾಯವಾಗಿದೆ. ಜಾಕ್ವೆಲ್ ನಿರ್ಮಾಣ ಆಗಬೇಕಾಗಿದ್ದು ಮುಂದಿನ ಜೂನ್ ವೇಳೆಗೆ ಕಾಮಗಾರಿ ಆಗಬಹುದೆಂದು ಹೇಳಲಾಗುತ್ತಿದೆ. ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಆಗಿನ ಶಾಸಕರು ಎಚ್.ಎಂ. ಮೇಟಿಯವರು ಇಲ್ಲಿ ಇದ್ದರು. ಈ ಸಂದರ್ಭದಲ್ಲಿ ಸುಮಾರು 12 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಖರ್ಚು ಮಾಡಿದ್ದರು. ಆಗ ನೀರು ತುಂಬಿಸುವ ಕಾರ್ಯ ಮಾಡಿದ್ದರೂ ಸಹ ಇನ್ನೂ ನೀರು ತುಂಬಲೇ ಇಲ್ಲ. ಕೇವಲ 450 mm ವ್ಯಾಸದ ಪೈಪ್ಗಳನ್ನು ಅಳವಡಿಸಿದ್ದರಿಂದ ಯೋಜನೆ ವಿಫಲವಾಗಿತ್ತು. ಹೀಗಾಗಿ ಇಲ್ಲಿ ನಾವು ನೋಡ್ತಿರ್ಬೋದು, ಮಧ್ಯದಲ್ಲಿ ಮಾತ್ರ ನೀರು ನಿಂತಿದೆ. ಅಕ್ಕಪಕ್ಕದಲ್ಲಿ ಗಿಡ ಗೆಂಟೆಗಳು ಹಾಗೂ ಇತರ ಏನು ಒಂದು ಕೊಳಚೆ ಪ್ರದೇಶದಂತೆ ಕಾಣುತ್ತಿದೆ. ಮೊದಲು ಸರ್ಕಾರದವರು ಯಾವುದೇ ಕಾಮಗಾರಿ ಯೋಜನೆಯನ್ನು ಜಾರಿ ತರಬೇಕಾದರೆ ಇದನ್ನು ಹೂಳುವತ್ತುವಂತ ಕೆಲಸ ಆಗಬೇಕಾಗಿತ್ತು. ಆದರೆ ಸುಮಾರು 5 ವರ್ಷಗಳ ಹಿಂದೆ ಹೂಳನ್ನು ತೆಗೆಯಲಾಗಿತ್ತು. ಆದರೆ ಮತ್ತೆ ಹೂಳು ತೆಗೆಯುವಂಥ ಕೆಲಸ ಮಾತ್ರ ಸ್ಟಾಪವಾಗಿದ್ದು, ಆದರೆ ಕೇವಲ ನೀರು ಬಿಡುವಂತ ಕೆಲಸ ಮಾತ್ರ ನಡೆಯುತ್ತಿದೆ. Ashwavega English News coming soon. Your channel, your voice, your trust.